ನಮ್ಮ ಊರಿಗೆ ಒಂದ್ಸಲ ನೀವು ಬರ್ಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ನೀವು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ. ಗೈಸ್, ನಿಮ್ಗೇನ್ ಅನ್ಸುತ್ತೆ ಈ ಹಬ್ಬ ಹರಿದಿನಗಳೆಲ್ಲ ವೇಸ್ಟ್ ಅಂತನ? ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ. ಒಂದು ಊರಿನಲ್ಲಿ ನಡೆಯುವಂತ ಹಬ್ಬ ಆ ಊರಿನ ಶ್ರೀಮಂತಿಗೆ ಮತ್ತು ಅಲ್ಲಿರುವಂತ ಜನಗಳು ಆ ಸಂಸ್ಕೃತಿಗೆ ಕೊಡೋ ಬೆಲೆನ ಸಾರಿ ಸಾರಿ ಹೇಳುವಂತ ಕೆಲಸಗಳನ್ನ ಮಾಡ್ತವೆ. ಈ ಮೊದಲೇ ಹೇಳ್ದಂಗೆ ಹಬ್ಬ ಅನ್ನೋದು ಕೇವಲ ಒಂದು ಆಚರಣೆ ಅಲ್ಲ, ಅದು ಒಂದು ಸಂಸ್ಕೃತಿಯ ಉಳಿವಿನ ಆಧಾರ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗುರು, ಇವತ್ತು ನಾವಿದ್ದೀವಿ ಜೋಗೇರಳ್ಳಿ ಏನಪ್ಪ ಬಂದಿದ್ದೀವಿ ಅಂದ್ರೆ 2026-27ನೇ ಸಾಲಿನ ಕಾಲಭೈರವೇಶ್ವರನ ಅದ್ದೂರಿ ರಥೋತ್ಸವದ ಯಾತ್ರೆಗೆ ಬಂದಿದ್ದೀವಿ. ಇವತ್ತು ಬೆಳಗ್ಗೆ ಏನಪ್ಪ ಕಾರ್ಯಕ್ರಮ ಅಂದ್ರೆ ಬೆಳಗ್ಗೆ ಗಂಗೆ ತಂದು ದೇವ್ರಿಗೆಲ್ಲ ಅಭಿಷೇಕ ಮಾಡಿ, ತದನಂತರ ದೇವ್ರಿಗೆ ಹೂವದ ಡೆಕೋರೇಷನ್ ಎಲ್ಲ ಮಾಡಿ ಸಂಜೆ ಮೇಲೆ ರಥ ಎಳೆಯುವಂತ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವೇನೇನು ನೋಡ್ಬೋದು, ಏನೇನು ಆಚರಣೆಗಳು ನಡೆಯುತ್ತೆ, ಪ್ರತಿಯೊಂದನ್ನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೀವು ನನ್ನಿಂದ ಏನ್ ನೋಡ್ತಾ ಇದೀರಲ್ಲ, ಆ ಉದ್ದು ಕಂಬ ತರ ಕಾಣಿಸ್ತಾ ಇದಲ್ಲ, ಆ ಕಂಬ ಬಂದ್ಬಿಟ್ಟು ನಿಶಾಣೆ ಅಂತ ಕರೀತಾರೆ. ಈ ಕಾಲಭೈರವೇಶ್ವರನ ಪೂಜೆ ಮಾಡ್ಬೇಕಾದ್ರೆ ಆರಂಭಿಕವಾಗಿ ಮೊದಲನೇದಾಗಿ ನಿಶಾಣೆನ ನಿಲ್ಲಿಸಿ ತದನಂತರ ಇಲ್ಲಿ ಪೂಜೆ ಮಾಡುವಂತ ಕಾರ್ಯಕ್ರಮ. ಅವಾಗಿಂದ ನಡ್ಕೊಂಡ್ ಬಂದಿರೋ ಸಂಸ್ಕೃತಿನ ಹಂಗೆ ಉಳಿಸ್ಕೊಂಡ್ ಬಂದವ್ರು. ಗೈಸ್, ನೋಡೋದು ನೀವು ಎಷ್ಟು ಉದ್ದ ಕಾಣಿಸ್ತೈತೆ ನಿಶಾಣೆ ಅಂತ. ಇವಾಗ ದೇವ್ರು ನಿಶಾಣೆ ಐತಲ್ವಾ, ಅಭಿಷೇಕ ಮುಗಿಸಿ ದೇವ್ರಿಗೆ ಇವಾಗ ಅಲಂಕಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ದೇವ್ರದ್ದು ಗಂಗೆ ನೀರ್ ತಗೊಂಬರ್ಬೇಕು. ಫಸ್ಟ್ ಊರಿಗೆ ಗಂಗೆ ನೀರ್ ತಗೊಂಬಂದ್ಬಿಟ್ಟು ದೇವ್ರಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿ ಅಲಂಕಾರ ಎಲ್ಲ ಮಾಡಾದ್ಮೇಲೆ ಸಂಜೆ ಮೇಲೆ ರಥೋತ್ಸವ ನಡೆಯುತ್ತೆ. ನಿಮ್ಗೆ ಅದನ್ನು ತೋರಿಸ್ತೀನಿ. ಇವಾಗ ನೋಡ್ಬೋದು, ಅವರು ಗಂಗೆ ನೀರ್ನ ತಗೊಂಬರೋದನ್ನ ಎಲ್ಲರೂ, ಇಡೀ ಊರವರೆಲ್ಲ ಒಟ್ಟಿಗೆ ಹೋಗಿ ಗಂಗೆ ನೀರ್ನ ತಗೊಂಬರೋದು. ಅದಕ್ಕೆ ನೋಡೋದು ಇಡೀ ಮಕ್ಕಳೆಲ್ಲ ಎಷ್ಟು ಖುಷಿ ಇರ್ತಾವ್ರೆ ಅಂತ. ಇವಾಗ ಎಲ್ಲ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಹೋಗಿ ಗಂಗೆ ನೀರ್ನ ತಗೊಂಬರೋ ಅಂತ ಕೆಲಸನ ಇವಾಗ ಮಾಡ್ತೀವಿ. ಗೈಸ್, ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಇವೆಲ್ಲ ಇವಾಗ ಗಂಗೆ ತಗೊಂಬಂದು ಅಭಿಷೇಕ ಮಾಡಿದ್ಮೇಲೆ ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಅಂತ ತರಿಸ್ಮಡಗಿರೋದು ಇಷ್ಟು ಹೂವನ್ನು. ಇವಾಗ ಗಂಗೆ ತಗೊಂಬರೋಕ್ಕೆ ಅಂತ ಹೋಗ್ತಾರೆ. ಗಂಗೆ ಹೋಗಿ ತಗೊಂಬಂದ್ಮೇಲೆ ಅಭಿಷೇಕ ಮಾಡಿದ್ಮೇಲೆ ಇದೆಲ್ಲ ಅಲಂಕಾರ ಮಾಡ್ತಾರೆ. ಸಂಜೆ ಮೇಲೆ ರಥೋತ್ಸವ ನಡೆಯುತ್ತೆ.
ಹಿಡ್ಕೊಂಬೇಕು ಹಿಂದೆಗಡೆ ಹಿಂದೆ ಒಬ್ರು ಗೈಸ್ ಮೊದಲಾದರೆ ಬಾವಿ ಇತ್ತು ಇಲ್ಲಿಂದ ಸುಮಾರು ಸ್ವಲ್ಪ ದೂರದಲ್ಲಿ, ಆದರೆ ಇವಾಗ ಬಾವಿ ಮುಚ್ಚಿರೋ ಕಾರಣ ಇವಾಗ ಇಲ್ಲಿ ಇದು ಭೂಮಿ ಒಳಗಿಂದ ಪೈಪ್ ಹಾಕಿರ್ತಾರಲ್ವ ಬೋರ್ವೆಲ್ಲಿಂದ ನೀರು ತೊಗೊಂಡೋಗ್ತಾರೆ. ಸೇಮ್ ಗಂಗೆ ಥರನೇ ಪವಿತ್ರವಾಗಿರ್ತದೆ ಅಂತ. ಒಂದು ಒಳ್ಳೆ ಮಾತಾಡೋಣ. ಗೈಸ್ ಫೈನಲ್ ಆಗಿ ಇವಾಗ ಗಂಗೆನ ತಗೊಂಬಂದಿದ್ದಾಯಿತು. ಇವಾಗ ಏನು ಮಾಡ್ತಾರೆ ಅಂದರೆ ಇವಾಗ ತಂದಿರೋ ಗಂಗೆಯಲ್ಲಿ ಹುಡುಗರ ಸಮಸ್ತರು ಎಲ್ಲರೂ ತಂದಿರ್ತಾರೆ. ಅವ್ರು ತಂದಿರೋ ಗಂಗೆಯಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿಸ್ತಾರೆ. ಅಭಿಷೇಕ ಮಾಡಿ ಅಲಂಕಾರನ ಮಾಡೋವಂಥ ಸಂಪ್ರದಾಯ. ಗೈಸ್ ಇವಾಗ ಫೈನಲ್ ಆಗಿ ನಾವು ಬಂದಿದ್ದೀವಿ ರಥ ನೋಡೋಕ್ಕೆ ಅಂತ. ರಥ ಇವಾಗ ರೆಡಿ ಮಾಡ್ತವ್ರೆ. ಇದು ಅಲ್ಲಿ
ಕುಡ್ಸೋಕ್ಕೆ ಅಂತ ತರಿಸಿರೋದು. ಏನು ಸಗಲ ನೋಡಿ ಗೈಸ್. ಆವಾಗಿನ ಕಾಲದಲ್ಲಿ ನಾವು ಚಿಕ್ಕ ಹುಡುಗರಲ್ಲಾಗಿದ್ವಲ್ಲ, ಅವಾಗ ಇದ್ವಲ್ಲ ಆ ಥರದವು. ಇವಾಗ ದೇವ್ರು ಯಾವ ಥರ ಅಲಂಕಾರ ಮಾಡೋರು ತೋರಿಸ್ತೀನಿ ಬನ್ನಿ. ಇದೊಂದು ಚಿಕ್ಕ ವಯಸ್ಸಲ್ಲಿ ನಮ್ಮ ಕನಸು ಅಂದ್ಕೊಳ್ಳಿ. ಈ ಥರ ಎಲ್ಲ ಮೊದಲು ಬರೋರು ಇವಾಗೆಲ್ಲ ಕಮ್ಮಿ ಆಗ್ಬಿಟ್ಟವ್ರೆ. ಈ ಚಿಕ್ಕೂರಲ್ಲಿ ಈ ಥರ ವಿಜೃಂಭಣೆಯಿಂದ ಮಾಡೋದು ನೋಡೋ ನೀವು. ನೀವು ಯಾವ ಊರಲ್ಲಿ ಹೆಂಗು ಅಂತ ಗೊತ್ತಿಲ್ಲ, ಈ ಊರಲ್ಲೊಂದು ಸಂಸ್ಕೃತಿಗೆ ಸಿಕ್ಕಾಪಟ್ಟೆ ಮಹತ್ವನ ಕೊಡ್ತಾರೆ. ಆ ಗೊಂಬೆಗಳಾಗಿರ್ಬೋದು ಅವೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಮೂಲ. ಅದ್ ಯಾವ ತರಪ್ಪ ಅಂದ್ರೆ ಯಕ್ಷಗಾನ ನೋಡ್ಬೋದು. ಮತ್ತೆ ಈ ಅವಾಗಿನ ಕಾಲದಲ್ಲೆಲ್ಲ ಜಾಸ್ತಿ ಜನ ಬರೋರು ಗೈಸ್. ಅವನ್ನೆಲ್ಲ ಮಿಸ್ ಮಾಡ್ಕೊಂತಿದ್ದು. ಈ ಊರಲ್ಲಿ ಅವನ್ನೆಲ್ಲ ನೋಡಕ್ ಸಿಕ್ಕಿದೆ. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಐತೆ ಈ ಊರದ ಆಚರಣೆ. ಬೇಗ ಹೋಗ್ಬೇಕು, ಬೇಗ ಹೋಗ್ಬೇಕು. Thank you.
ಅವಾಗಲಿಂದ ಪಟಾಕಿ ಮೇಲೆ ಪಟಾಕಿ ಹೊಡಿತಾನೆ ಅವ್ರೆ. ರಥ ಒಂದು ಅದ್ದೂರಿಯಾಗಿ ಕಾಣಿಸ್ತಾ ಇದೆ. ಈ ಕಡೆ ಗೊಂಬೆ ಕುಣಿತ ಒಂದು ನೋಡಕ್ಕೆ 2 ಕಣ್ಣು ಸಾಲದು ಗೈಸ್. ಸಕ್ಕತ್ತಾಗಿ ಆಚರಣೆ ಮಾಡ್ತಾವ್ರೆ. ಗೈಸ್ ಇಲ್ಲಿ ಏನಪ್ಪ ಅಂದರೆ ದೇವ್ರು ಹೋಗಿ ಆರತಿಗಳ್ನ ಕರ್ಕೊಂಬರುತ್ತೆ. ಆರತಿಗಳ್ನ ಕರ್ಕೊಂಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ತಿರ್ಗಿ ವಾಪಸ್ ಕಳಿಸ್ತಾರೆ. ನೋಡುವ ನೀವು ಹಿಂದೆಗಡೆ ಆರತಿ ಕಾಣಿಸ್ತಾ ಇದೆ. ಗೈಸ್ ಇವಾಗ ರಥ ಸ್ಟಾರ್ಟ್ ಆಗಿ 1.5 ಅವರ್ ಆಗಿದೆ ಗೈಸ್. ಆದರೂ ನೋಡ್ಬೋದು ಇನ್ನೂ ಎಷ್ಟು ಜನ ಅವರೇ ಅಂತ. ಮಕ್ಕಳು ಅಲ್ಲಿ ಇರೋ ಉತ್ಸಾಹನೇ ಬೇರೆ. ಇಲ್ಲಿ ರಥ ಎಳಿಯೋದ್ರಲ್ಲಿ ರಥ ಎಳಿತಾವ್ರು ಬರೀ ಮಕ್ಕಳೇ ಎಳಿತಾ ಇರೋದು. ದೊಡ್ಡವರೆಲ್ಲ ಬರೀ ಪಟಾಕಿ ಹೊಡಿಯೋದು ಪೂಜೆ ಮಾಡೋದನ್ನ ನೋಡ್ಕೊಂಡು ನಿಂತಿರ್ತಾರೆ. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಈ ಜೋಗೇರಹಳ್ಳಿಯಲ್ಲಿ ನಡೆಯುವಂಥ ಅದ್ಭುತವಾದಂಥ ಕಾಲಭೈರವನ ರಥಯಾತ್ರೆ. ಈ ರಥಯಾತ್ರೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತೀರ ಅಂತ ಅನ್ಕೊಂತೀನಿ. ನನಗೂ ಅಷ್ಟೇ ಗುರು, ಸಿಕ್ಕಾಪಟ್ಟೆ ಖುಷಿಯಾಗೈತೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಈ ಕೂಡಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ಯಾವುದೇ ಬಿಟ್ಟರು ನೀವು ಬೇಗನೆ ನೋಡ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.